ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜಲಿ ಬಲರಾಮ್. ಸೊ ಯಾವುದೇ ಎಕ್ಸಾಮ್ ಆದ್ರೂ, ಈವನ್ ಈಗ AB ಎಕ್ಸಾಮ್ ಆಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಈಗ ನಮ್ಮ ಕಾಲೇಜಲ್ಲಿ ರೆಗ್ಯುಲರ್ ಎಕ್ಸಾಮ್ ಇರುತ್ತಲ್ಲ ಅದೇ ಆದ್ರೂ ಆಗಿರ್ಬೋದು, ಯಾವುದು ಈಸಿ ಇರಲ್ಲ, ಟಫ್ ಇದ್ದೇ ಇರುತ್ತೆ. ಸೊ ಅದನ್ನ ನಾವು ಯಾವ ಥರ ಈಸಿ ಮಾಡ್ಕೋತೀವಿ, ಈಸಿ ವೇಯಲ್ಲಿ ಹೆಂಗೆ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಐ ಫೌಂಡ್ ಅ 5 ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ದಿ AB ಎಕ್ಸಾಮ್. ಸೊ ಅದು ಯಾವ್ದ್ಯಾವ್ದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಬಂದು ಕ್ಯಾರಿ ಆಲ್ ದ ಬುಕ್ಸ್. ಎಷ್ಟು ಬೇರಾಕ್ಸ್ ಇದೆ ನಿಮ್ಮ ಹತ್ರ ಎಲ್ಲಾನು ಕ್ಯಾರಿ ಮಾಡಿ AB ಎಕ್ಸಾಮ್ಗೆ. ಬಿಕಾಸ್ ತುಂಬಾ ಜನ ಹೇಳ್ತಾರೆ ಅಂದ್ರೆ ಇಂಪಾರ್ಟೆಂಟ್ ಯಾವ್ದಿದೆ ಅದು ಮಾತ್ರ. ಅಂದ್ರೆ ಈಗ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, IPC, CRPC, CPC, ಅಂದ್ರೆ ಅದೇ BNS, BANSS, ಈ ತರ ಇಂಪಾರ್ಟೆಂಟ್ ಬುಕ್ಸ್ ಯಾವ್ದಿರುತ್ತೆ, ಎವಿಡೆನ್ಸ್ ಆಗಿರ್ಬೋದು, ಆ ಥರ ಜಾಸ್ತಿ ಮಾರ್ಕ್ಸ್ ಅಂದ್ರೆ 10 ಮಾರ್ಕ್ಸ್ 8 ಮಾರ್ಕ್ಸ್ ಯಾವ್ದಾವ್ದಿದೆ ಅದನ್ನ ಮಾತ್ರ ಕ್ಯಾರಿ ಮಾಡಿ ಅಂತ. ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಟೈಮ್ ಟೇಬಲ್ ಅಲ್ಲಿ, ಅಂದ್ರೆ ಸಿಲೆಬಸ್ ಕಾಪಿಲಿ ಹೇಳಿದ್ದಾರೆ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಯಾವ್ಯಾವ ಸಬ್ಜೆಕ್ಟ್ ಅಂತ. ಸೊ ಯಾವ್ದು ಜಾಸ್ತಿ ಮಾರ್ಕ್ಸ್ ಇದೆ ಅದನ್ನ ಮಾತ್ರ ಕನ್ಸಿಡರ್ ಮಾಡಿ ಆ ಬುಕ್ಸ್ ಮಾತ್ರ ತಗೊಂಡೋಗಿ, ಬೇರೆದನ್ನ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಡಿ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ನೋ, ಆ ಥರ ಮಾಡಬಾರ್ದು. ಎಷ್ಟು ನಿಮ್ಮ ಹತ್ರ ಬೇರಾಕ್ಸ್ ಇದೆ ಎಲ್ಲಾನು ತಗೊಂಡೋಗಿ. ಬಿಕಾಸ್ ಗೊತ್ತಿಲ್ಲ, ಈಗ ಕಾನ್ಸ್ಟಿಟ್ಯೂಷನ್ 10 ಮಾರ್ಕ್ಸ್ ಇದೆ, 10 ಕ್ವಶನ್ ಕೇಳ್ತಾರೆ. ಬಟ್ ಅದ್ರಲ್ಲಿ ಇರೋದು ಯಾವ್ದಾದ್ರು ಈಗ ಒಂದು 5 ಕೇಸ್ ಲಾಸೇ ಕೇಳಿದ್ರು, ಆ ಕೇಸ್ ಲಾಸ್ ನಿಮಗೆ ಗೊತ್ತಿಲ್ಲ, ಅವಾಗ ನೀವು ಆನ್ಸರ್ ಮಾಡಕ್ ಆಗಲ್ಲ. ಅಂಡ್ ಕೇಸ್ ಲಾಸು ಬೇರಾಕ್ಸ್ ಅಲ್ಲಿ ಇರಲ್ಲ, ನಿಮ್ಗೆ ಅದು ನಾಲೆಡ್ಜ್ ಅಲ್ಲಿ ನೀವೇ ಓದ್ಕೊಂಡಿರ್ಬೇಕು. ಸೊ ಆ ತರ ಟೈಮಲ್ಲಿ ಏನಾಗುತ್ತೆ, ಅದು ನೀವು ಆನ್ಸರ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಿಮ್ಮ ಹತ್ರ ಎಷ್ಟು ಆಕ್ಟ್ಸ್ ಇದೆ, ಲೈಕ್ ಈಗ ಚಿಕ್ಕದಾಗಿರ್ಬೋದು, ಆಕ್ಟ್ ಆನ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಆಗಿರ್ಬೋದು, IPR ಆಗಿರ್ಬೋದು, ಅಡ್ವೊಕೇಟ್ಸ್ ಆಕ್ಟ್ ಆಗಿರ್ಬೋದು, ಅಥವಾ ಎನ್ವೈರನ್ಮೆಂಟಲ್ ಲಾ, ಈ ತರ ಅಂದ್ರೆ PAL ಇದ್ರಲ್ಲೂ ಎರಡೆರಡು ಮೂರು ನಾಲ್ಕು ಕ್ವಶನ್ ಕೇಳ್ತಾರೆ ಅಲ್ವಾ. ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಕಾನ್ಸ್ಟಿಟ್ಯೂಷನ್ ಅಥವಾ ಎವಿಡೆನ್ಸ್ ಈ ತರದ್ರಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ, ಅವಾಗ ಆ ಆಕ್ಟ್ ಏನಿರುತ್ತೆ ಚಿಕ್ಕದು, ಅದ್ರಲ್ಲಿ ಬೇಗ ಹುಡುಕ್ಬೋದು. ಅಂಡ್ ಅದ್ರಲ್ಲಿ ಯಾವ್ದಾದ್ರು ಡೆಫಿನೇಷನ್ ಅಥವಾ ಏನಾದ್ರು ಕೇಳಿದ್ರೆ ಫಸ್ಟೇ ಇರುತ್ತೆ ಆಕ್ಟ್ ಅಲ್ಲಿ. ಸೊ ಹುಡ್ಕಕ್ಕೂ ಈಸಿ ಆಗುತ್ತೆ ಅಂಡ್ ಅದನ್ನ ನೀವು ಆನ್ಸರ್ ಮಾಡ್ಬೋದು. ಸೊ ಕ್ಯಾರಿ ಆಲ್ ದ ಬೇರಾಕ್ಸ್. ನಿಮ್ಮ ಹತ್ರ ಎಷ್ಟು ಬೇರಾಕ್ಸ್ ಇದೆ ಎಲ್ಲಾನು ಕ್ಯಾರಿ ಮಾಡಿ. ಅಂಡ್ ಸೆಕೆಂಡ್ ಟಿಪ್ಸ್ ಬಂದು, ನಿಮ್ಮ ಹತ್ರ ಏನಾದ್ರು ಟೈಮ್ ಇದ್ರೆ, ಅಂದ್ರೆ ನೀವು ಓದ್ಬೋದು ಅನ್ನೋಷ್ಟು ಟೈಮ್ ಇದ್ರೆ ಎಲ್ಲಾ ಬೇರಾಕ್ಸ್ ಒಂದ್ಸಲ ಓದಿ ಬೆಟರ್. ಅಂದ್ರೆ ಎಲ್ಲಿ ಏನೇನಿದೆ, ಯಾವ ಸೆಕ್ಷನ್ ಏನ್ ಹೇಳುತ್ತೆ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಒಂದ್ಸಲ ಓದಿದ್ರೆ ಸಾಕು. ಇಲ್ಲ ನಮ್ಮ ಹತ್ರ ಟೈಮ್ ಇಲ್ಲ, ಅಷ್ಟೊಂದು ಓದಕ್ಕಾಗಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ನೀವು ಇಂಡೆಕ್ಸ್ ಪೇಜ್ ಇರುತ್ತಲ್ವಾ, ಫ್ರಂಟ್ ಪೇಜ್ ಅಲ್ಲಿ ಇಂಡೆಕ್ಸ್ ಕಂಟೆಂಟ್ ಇರುತ್ತಲ್ವಾ, ಏನೇನಿದೆ ಅಂತ ಇಂಡೆಕ್ಸ್ ಅದು, ಅಥವಾ ಹೆಡ್ಡಿಂಗ್ಸ್ ಇರುತ್ತೆ ಅಲ್ವಾ ಒಳಗಡೆ, ಯಾವ ಸೆಕ್ಷನ್ ಏನ್ ಹೇಳುತ್ತೆ ಆತರ ಹೆಡ್ಡಿಂಗ್ಸ್ ಆದ್ರೂ ನೋಡ್ಕೊಂಡಿದ್ರೆ ನಿಮ್ಗೆ ಹುಡ್ಕಕ್ ಈಸಿ ಆಗುತ್ತೆ. ಎಲ್ಲಿ ಯಾವ ಸೆಕ್ಷನ್ ಬರುತ್ತೆ, ಎಲ್ಲಿ ಯಾವ ವರ್ಡ್ಸ್ ಬರುತ್ತೆ ಅಂತ ಗೊತ್ತಿದ್ರೆ ನೀವು ಬೇಗ ಪಟ ಅಂತ ಹೋಗ್ಬಿಟ್ಟು ಪೇಜ್ ಅಲ್ಲಿ ಆ ಪೇಜ್ ಅಲ್ಲಿ ಹುಡುಕ್ಬೋದು. ಸೊ ಅಟ್ಲೀಸ್ಟ್ ಒಂದ್ಸಲ ಕಂಟೆಂಟ್ಸ್ ಇಂಡೆಕ್ಸ್ ಆದ್ರೂ ನೀವು ನೋಡ್ಕೊಂಡಿರ್ಬೇಕು ಬೇರಾಕ್ಸ್ ಅಲ್ಲಿ. ನೆಕ್ಸ್ಟ್ ಥರ್ಡ್ ಟಿಪ್ಸ್ ಅಂಡ್ ಇಂಪಾರ್ಟೆಂಟ್ ಟಿಪ್ಸ್ ಏನಂತ ಅಂದ್ರೆ, ಫಸ್ಟ್ ಅಟೆಂಡ್ ಡೈರೆಕ್ಟ್ ಕ್ವಶನ್ಸ್. ಡೈರೆಕ್ಟ್ ಕ್ವಶನ್ಸ್ ಅಂದ್ರೆ, ಈಗ ಡೈರೆಕ್ಟ್ ಯಾವ್ದಾದ್ರು ಕ್ವಶನ್ ಕೇಳ್ಬಿಟ್ಟು ಒಂದ್ 4 ಸೆಕ್ಷನ್ಸ್ ಅಥವಾ ಆರ್ಟಿಕಲ್ಸ್ ಕೊಟ್ಟಿರ್ತಾರೆ, ಯಾವ್ದು ಆರ್ಟಿಕಲ್ ಅಲ್ಲಿ ಯಾವ ಸೆಕ್ಷನ್ ಇದು ಬರುತ್ತೆ ಅಂತ. ಅಥವಾ ಕ್ವಶನ್ ಅಲ್ಲೇನೆ ಯಾವ್ದಾದ್ರು ಆರ್ಟಿಕಲ್ ಅಥವಾ ಸೆಕ್ಷನ್ ನ ಮೆನ್ಷನ್ ಮಾಡಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದು ಡೈರೆಕ್ಟ್ ಕ್ವಶನ್ಸ್. ಅಂದ್ರೆ ಆರ್ಟಿಕಲ್ ಅಥವಾ ಸೆಕ್ಷನ್ ಏನಾದ್ರು ಮೆನ್ಷನ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ನೀವು ಬೇರಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಆ ಪೇಜ್ ನಂಬರ್ ಅಲ್ಲಿ ಆ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಹುಡುಕ್ಬೋದು. ಸೊ ಡೈರೆಕ್ಟ್ ಕ್ವಶನ್ಸ್ ಯಾವ್ದಾವ್ದು ಇರುತ್ತೆ ಅದನ್ನ ಫಸ್ಟ್ ಅಟೆಂಡ್ ಮಾಡಿ. ಯಾವುದೇ ಸೆಕ್ಷನ್ಸ್ ಆಗ್ಲಿ ಆರ್ಟಿಕಲ್ ಆಗ್ಲಿ ಅದನ್ನ ಮೆನ್ಷನ್ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಫಸ್ಟ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಬೇರೆ ಗೊತ್ತಿಲ್ದಿರೋ ಕ್ವಶನ್ಸ್ ಹೋಗಕ್ ಮುಂಚೆ ಫಸ್ಟ್ ಗೊತ್ತಿರೋ ಕ್ವಶನ್ಸ್ ನ ಅಟೆಂಡ್ ಮಾಡ್ಬೋದು. ಡೈರೆಕ್ಟ್ ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ, ಅಂದ್ರೆ ಈಗ ಆರ್ಟಿಕಲ್ ಆಗ್ಲಿ ಸೆಕ್ಷನ್ಸ್ ಆಗ್ಲಿ ನಿಮ್ಗೆ ಗೊತ್ತಿರುತ್ತೆ ಬೇರಾಕ್ಸ್ ಅಲ್ಲಿ ಎಲ್ಲಿದೆ ಅಂತ. ಇವಾಗ ಗೊತ್ತಿಲ್ಲ ಅಂದ್ರೂ ಆರ್ಟಿಕಲ್ ಸೆಕ್ಷನ್ ಮೆನ್ಷನ್ ಮಾಡಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಹುಡುಕ್ಬಿಟ್ಟು ಬೇಗ ನೀವು ಮಾರ್ಕ್ ಮಾಡ್ಬೋದು. ಸೊ ಡೈರೆಕ್ಟ್ ಕ್ವಶನ್ ಫಸ್ಟ್ ಅಟೆಂಡ್ ಮಾಡಿ. ಇವಾಗ ಕೇಸ್ ಲಾಸ್ ಅಥವಾ ಗೊತ್ತಿಲ್ದಿರೋ ಕ್ವಶನ್ಸ್ ನ ಹುಡ್ಕೊಂಡು ಕುತ್ಕೊಳ್ಳೋದ್ಕಿಂತ ಯಾವ್ದು ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಅದನ್ನ ಅಟೆಂಡ್ ಮಾಡಿದ್ರೆ ಬೆಟರ್. ಇದರಲ್ಲಿ ಸೆಕ್ಷನ್ಸ್ ಆರ್ಟಿಕಲ್ಸ್ ಹೆಂಗ್ ಹುಡ್ಕೋದು, ಬೇರಾಕ್ಸ್ ಅಲ್ಲಿ ನಮ್ಗೆ ಹುಡ್ಕಕ್ ಬರಲ್ಲ, ಅಲ್ಲಿ ಕ್ವಶನ್ ನೋಡ್ಕೊಂಡು ಅಂತ ಏನಾದ್ರು ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರಾಕ್ಸ್ ಅಲ್ಲಿ ಹೆಂಗೆ ಹುಡ್ಕೋದು, ಕ್ವಶನ್ ನಲ್ಲಿ ಏನಾದ್ರು ಆರ್ಟಿಕಲ್ ಸೆಕ್ಷನ್ಸ್ ಮೆನ್ಷನ್ ಮಾಡಿದ್ರೆ ಅನ್ನೋದನ್ನ ಹೇಳ್ತೀನಿ. ಆ ವಿಡಿಯೋನ ಮಿಸ್ ಮಾಡ್ದೆ ನೋಡಿ. ಬಿಕಾಸ್ ಈ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಆ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಅಂದ್ರೆ ಬೇರಾಕ್ಸ್ ಅಲ್ಲಿ ಹೆಂಗೆ ಹುಡ್ಕೋದು, ಸೆಕ್ಷನ್ಸ್ ಆರ್ಟಿಕಲ್ಸ್ ಇರೋದನ್ನ, ಅಥವಾ ರೂಲ್ಸ್ ಆಗಿರ್ಬೋದು, ಆರ್ಡರ್ಸ್ ಆಗಿರ್ಬೋದು, ಎಲ್ಲಾನು ಹೆಂಗ್ ಹುಡ್ಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಅದನ್ನ ಹೋಗಿ ನೋಡಿ. ನೆಕ್ಸ್ಟ್ ಫೋರ್ತ್ ಟಿಪ್ಸ್ ಬಂದು, ಈಗ ಡೆಫಿನೇಷನ್ಸ್, ಮ್ಯಾಕ್ಸಿಮ್ಸ್, ರಿಟ್ಸ್ ಎಲ್ಲ ಇರುತ್ತೆ ಅಲ್ವಾ ಕ್ವಶನ್ಸ್, ಆ ತರ ಕ್ವಶನ್ಸ್ ಕೇಳ್ತಾರೆ. ಡೆಫಿನೇಷನ್ಸ್ ಕೇಳ್ತಾರೆ. ಸೊ ಡೆಫಿನೇಷನ್ಸ್ ಏನಾದ್ರು ಇದ್ರೆ ಅದನ್ನ ಅಟೆಂಡ್ ಮಾಡಿ ಬೇಗ. ಏನಕ್ಕೆ ಅಂತಂದ್ರೆ, ಯಾವುದೇ ಬೇರಾಕ್ಸ್ ಅಲ್ಲಿ ಆಗಿದ್ರು ಸೆಕ್ಷನ್ 2 ಅಲ್ಲೇನೆ ಈ ಡೆಫಿನೇಷನ್ಸ್ ಎಲ್ಲ ಕವರ್ ಆಗ್ಬಿಟ್ಟಿರುತ್ತೆ. ಸೆಕ್ಷನ್ 2 ಇಲ್ಲ 3 ಅಲ್ಲಿ, ಯೂಶಲಿ 2 ಅಲ್ಲೇ ಕವರ್ ಆಗ್ಬಿಟ್ಟಿರುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವ, ಅಂದ್ರೆ 2 ಅಲ್ಲಿ ಹೋದ ತಕ್ಷಣ ಯಾವ ಡೆಫಿನೇಷನ್ ಅದು ಕರೆಕ್ಟ್ ಆನ್ಸರ್ ಅಂತ. ಒಂದ್ಸಲ ನೀವು ಆ ಡೆಫಿನೇಷನ್ಸ್ ಓದ್ಕೊಂಡಿದ್ರೆ ಬೆಟರ್ ಎಕ್ಸಾಮ್ಗೆ ಹೋಗೋಕ್ಕೂ ಮುಂಚೆ. ಅವಾಗ ನಿಮ್ಗೆ ಯಾವ್ದ್ರಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಅಂಡ್ ಡೆಫಿನೇಷನ್ ಕ್ವಶನ್ಸ್ ಅಲ್ಲಿ ಫಸ್ಟೇ ಇದ್ಬಿಡುತ್ತೆ, ಬೇರಾಕ್ಸ್ ಅಲ್ಲಿ ಫಸ್ಟ್ 2 ಪೇಜಸ್ ಅಲ್ಲೇ ಇದ್ಬಿಡುತ್ತೆ. ಸೊ ಜಾಸ್ತಿ ಹುಡ್ಕೋದಿರಲ್ಲ ಅಂಡ್ ಅದನ್ನ ಅಟೆಂಡ್ ಮಾಡಿದ್ರೆ ಬೆಟರ್. ದೆನ್ ಮ್ಯಾಕ್ಸಿಮ್ಸ್ ಯಾವ್ದೇ ಬೇರಾಕ್ಸ್ ಅಲ್ಲಿ ಇರಲ್ಲ. ಮ್ಯಾಕ್ಸಿಮ್ಸ್, ಲೀಗಲ್ ಮ್ಯಾಕ್ಸಿಮ್ಸ್, ಅದ್ರ ಬಗ್ಗೆ ನಾವೇ ತಿಳ್ಕೊಂಡಿರ್ಬೇಕು. ಬಿಕಾಸ್ ಮ್ಯಾಕ್ಸಿಮ್ಸ್ ಕ್ವಶನ್ಸ್ ಇದ್ದೇ ಇರುತ್ತೆ ಒಂದಾದ್ರೂ.
ಸೊ ಅದು ಮ್ಯಾಕ್ಸಿಮ್ಸ್ ಏನೇನ್ ಹೇಳುತ್ತೆ, ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅನ್ನೋದನ್ನ ನಾವು ಮುಂಚೆನೆ ಓದ್ಕೊಂಡಿದ್ರೆ ಅದು ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಬೇರೆ ಆಕ್ಟ್ಸ್ ಅಲ್ಲಿ ಇರಲ್ಲ. ನೆಕ್ಸ್ಟ್ ರಿಟ್ಸ್ ಬಗ್ಗೆನೂ ಕೂಡ ಕ್ವಶನ್ ಕೇಳಿರ್ತಾರೆ, ಒಂದಾದ್ರೂ ಕ್ವಶನ್ ಕೇಳಿರ್ತಾರೆ. ಸೊ ಯಾವ ರಿಟ್ಸ್ ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅಂಡ್ ಅದು ಏನ್ ಹೇಳುತ್ತೆ ಅನ್ನೋದನ್ನ ಓದ್ಕೊಂಡಿದ್ರೆ, ಒಂದು 5 ರಿಟ್ಸ್ ಇದೆ ಅದನ್ನ ನೀಟಾಗಿ ಓದ್ಕೊಂಡಿದ್ರೆ ಸಾಕು, ಅದ್ರದ್ದು ಒಂದು ಕ್ವಶನ್ ಬರುತ್ತೆ. ಅದ್ರದ್ದು ಏನ್ ಹೇಳುತ್ತೆ ಅಥವಾ ಮ್ಯಾಕ್ಸಿಮ್ಸ್ ಏನ್ ಹೇಳುತ್ತೆ ಅನ್ನೋದೆಲ್ಲ ಬೇರೆ ಆಕ್ಟ್ಸ್ ಅಲ್ಲಿ ಇರಲ್ಲ, ಸೊ ನಾವು ಮೊದಲೇ ಓದ್ಕೊಂಡಿರ್ಬೇಕು. ನೆಕ್ಸ್ಟ್ 5th ಟಿಪ್ಸ್ ಬಂದು, ಈಗ ಇಷ್ಟೆಲ್ಲ ಹೇಳ್ದೆ ಅಲ್ವಾ, ಅಂದ್ರೆ ಡೈರೆಕ್ಟ್ ಕ್ವಶನ್ಸ್ ಇದ್ರೆ ಅಟೆಂಡ್ ಮಾಡಿ, ಮ್ಯಾಕ್ಸಿಮ್ಸ್ ಇದ್ರೆ ಅಟೆಂಡ್ ಮಾಡಿ, ಡೆಫಿನೇಷನ್ ಇದ್ರೆ ಅಟೆಂಡ್ ಮಾಡಿ ಅಂತ. ವಾಟ್ ಇಫ್ ಅಂದ್ರೆ ಈಗ ನೀವು ಓದ್ತಿರ್ತೀರಾ, ಅಲ್ಲಿ ನಿಮ್ಗೆ ಗೊತ್ತಿಲ್ದಿರೋ ಕ್ವಶನ್, ಟ್ರಿಕ್ಕಿ ಕ್ವಶನ್ ಇರುತ್ತೆ, ಅಂದ್ರೆ ಅದಕ್ಕೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡ್ಬೇಕಾಗಿರುತ್ತೆ ಓದಕ್ಕೆ, ಅರ್ಥ ಮಾಡ್ಕೊಳಕ್ಕೆ, ಅಥವಾ ಕೇಸ್ ಲಾ ಇರುತ್ತೆ, ಅದ್ ನಿಮ್ಗೆ ಗೊತ್ತಿರಲ್ಲ. ಆ ತರ ಇದ್ದಾಗ ಒಂದ್ಸಲ ಓದಿ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಅದನ್ನ ಬೆಟರ್ ಸ್ಕಿಪ್ ಮಾಡ್ಬಿಟ್ಟು ಮುಂದಿನ ಕ್ವಶನ್ಗೆ ಹೋಗಿ. ಮುಂದಿನದ್ ಗೊತ್ತಿರ್ಬೋದು, ಮುಂದಿಂದು ಡೈರೆಕ್ಟ್ ಕ್ವಶನ್ ಆಗಿರ್ಬೋದು. ಸೊ ನಿಮ್ಗೆ ಯಾವ್ದು ಗೊತ್ತಿಲ್ಲ ಅದೇ ಕ್ವಶನ್ಗೆ ನೀವು ಜಾಸ್ತಿ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ ಟೈಮ್ ಅಲ್ಲೇ ವೇಸ್ಟ್ ಆಗ್ಬಿಡುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಆಗಲ್ಲ. ಸೊ ನಿಮ್ಗೆ ಅದು ಗೊತ್ತಿಲ್ಲ, ಅದು ಯಾವ್ದೋ ಕೇಸ್ ಲಾ ಗೊತ್ತಿಲ್ಲ, ಅಥವಾ ಟ್ರಿಕ್ಕಿ ಕ್ವಶನ್ ಆಗಿದೆ, ಅರ್ಥ ಆಗ್ತಿಲ್ಲ, ಜಾಸ್ತಿ ಓದ್ಬೇಕು ಅನ್ನೋದಿದ್ರೆ ಜಸ್ಟ್ ಅದನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ಗೆ ಮೂವ್ ಆನ್ ಆಗಿ. ನೆಕ್ಸ್ಟ್ ಕ್ವಶನ್ ಈಸಿ ಇದ್ರೆ ಅದನ್ನ ಅಟೆಂಡ್ ಮಾಡ್ಬೋದು. ಸೊ ಬೆಟರ್ ಅದೇ ಕ್ವಶನ್ ಓದ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಐ ಹೋಪ್ ಈ 5 ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ AB ಎಕ್ಸಾಮ್ ಅಲ್ಲಿ ಇನ್ನ ಈಸಿ ಆಗುತ್ತೆ ನಿಮ್ಗೆ ಅಟೆಂಡ್ ಮಾಡಕ್ಕೆ ಅಂತ. ಈ ಬೇರೆ ಆಕ್ಟ್ಸ್ ಅಲ್ಲಿ ಹೆಂಗೆ ಹುಡ್ಕೋದು, ಆ ಕ್ವಶನ್ ಅಲ್ಲಿ ಏನಾದ್ರು ಆಕ್ಟ್ ಟು ಸೆಕ್ಷನ್ ಮೆನ್ಷನ್ ಮಾಡಿದ್ರೆ ಅದನ್ನ ಬೇರೆ ಆಕ್ಟ್ಸ್ ಅಲ್ಲಿ ಹೆಂಗ್ ಹುಡ್ಕೋದು ಅಂತ ನಿಮ್ಗೆ ಇನ್ನ ಗೊತ್ತಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಅದರಲ್ಲಿ ತೋರಿಸಿರ್ತೀನಿ ಡೀಟೇಲ್ ಆಗಿ ಕ್ವಶನ್ ಹಾಕಿ ಹೆಂಗೆ ಹುಡ್ಕೋದು ಅಂತ. ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹಾಕಿರ್ತೀನಿ, ಬೇರೆ ಆಕ್ಟ್ಸ್ ಇಟ್ಕೊಂಡು ಹೆಂಗೆ ಹುಡ್ಕೋದು ಕ್ವಶನ್ ಏನಾದ್ರು ಆತರ ಕೇಳಿದ್ರೆ ಅಂತ. ಸೊ ಅದನ್ನ ಹೋಗಿ ಚೆಕ್ ಮಾಡಿ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಅಂದ್ರೆ. ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂಡ್ ನಿಮ್ಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಅಟೆಂಡ್ ಮಾಡಕ್ಕೆ ಅಂತ. ಸೊ ಇದೇ ತರ ಜಾಸ್ತಿ ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ ಫ್ರೆಂಡ್ಸ್ ಯಾರ್ಯಾರು ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದಾರೆ ಅವ್ರಿಗೆ ತಪ್ಪದೆ ಶೇರ್ ಮಾಡಿ. ಅಂಡ್ ನಿಮ್ದು ಏನಾದ್ರು ಸಜೆಷನ್ಸ್ ಇದ್ರೆ ಅಥವಾ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.